ಮಲ್ಟಿಪ್ಲೆಕ್ಸ್ ವಿರುದ್ಧ ಮಾದೇವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರವಿ ಸಾಸ್ನೂರ್. ನಮ್ಮದು ಸಣ್ಣ ಬಜೆಟ್ ಸಿನಿಮಾ ಸರ್. ನಾವೆಲ್ಲರೂ ಹೊಸಬರು, ನಮ್ಮ ಡೈರೆಕ್ಟರ್ ಹೊಸಬರು, ನಮ್ಮ ನಿರ್ಮಾಪಕರು ಹೊಸಬರು, ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂತಹ ಎಲ್ಲ ಕಲಾವಿದರು ಹೊಸಬರು. ಆದರೆ ನಮ್ಮ ಸಿನಿಮಾ ತುಂಬ ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ, ಎಲ್ಲ ಕಡೆ ಒಳ್ಳೆ ಸುದ್ದಿ ಇದೆ. ಜೊತೆಗೆ ನಮ್ಮ ಕಂಟೆಂಟ್ಗೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಸಪೋರ್ಟ್ ಮಾಡ್ತಿದ್ದಾರೆ. ಆದರೆ ಮಲ್ಟಿಪ್ಲೆಕ್ಸಲ್ಲಿ ನಮ್ಮ ಸಿನಿಮಾಗೆ ಶೋ ಇಲ್ಲ ಸರ್. ಸರಿಯಾದ ಪ್ರೈಮ್ ಟೈಮನ್ನು ನಮ್ಗೆ ಕೊಡ್ತಾ ಇಲ್ಲ ಸರ್. ನಮ್ಮ ಶೋವನ್ನು ಕ್ಯಾನ್ಸಲ್ ಮಾಡಿ ಬೇರೆ ಭಾಷೆಯ ಸಿನಿಮಾಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ ಸರ್. ಈ ಥರದ ಮಾತುಗಳನ್ನು ತುಂಬ ದಿನಗಳಿಂದ, ಅಂದರೆ ಬಹುಶಃ ವರ್ಷಗಳಿಂದ ನಾವೆಲ್ಲ ಕೇಳ್ತಾ ಬಂದಿದ್ದೀವಿ. ಇದು ಬರೀ ಸಣ್ಣವರಿಗೆ ಮಾತ್ರ ಅಪ್ಲೈ ಆಗುತ್ತಾ? ಓಕೆ, ನಾವು ಮರೆತು ಬಿಡ್ಬೋದಾಗಿತ್ತು. ಆದರೆ ಇವತ್ತಿನ ದಿನದ ಬೆಳವಣಿಗೆ ಅಂತಂದರೆ, ಟೈಗರ್ ವಿನೋದ್ ಪ್ರಭಾಕರ್ ಅವರ ಬಹು ನಿರೀಕ್ಷಿತ ಮಾದೇವ ಸಿನಿಮಾಗೆ ದೊಡ್ಡ ಮಟ್ಟಕ್ಕೆ ಮೋಸ ಆಗಿದೆ, ಸಮಸ್ಯೆ ಆಗಿದೆ. ಸಾಮಾನ್ಯವಾಗಿ ಕಂಟೆಂಟ್ ಬಗ್ಗೆ ಮಾತಾಡುವಂತಹ ನಾವುಗಳು, ಮಾದೇವ ತುಂಬ ಒಳ್ಳೆ ಕಂಟೆಂಟ್ ಮೇಲೆ ಸಿದ್ಧವಾದಂತಹ ಸಿನಿಮಾ. ವಿನೋದ್ ಪ್ರಭಾಕರ್ ಅವರಾಗಲಿ, ಸೋನಲ್ ಅವರಾಗಲಿ, ಶ್ರುತಿ ಅವರಾಗಲಿ, ಅಚ್ಯುತ್ ಅವರಾಗಲಿ, ಅಥವಾ ಕಾಕ್ರೋಚ್ ಸುದಿ ಅವರಾಗಲಿ, ಇನ್ಕ್ಲೂಡಿಂಗ್ ಶ್ರೀನಗರ್ ಕಿಟ್ಟಿ ಅವರಾಗಲಿ, ಇವ್ರು ಯಾರು ಸಣ್ಣ ಕಲಾವಿದರಲ್ಲ. ದೊಡ್ಡ ಸ್ಟಾರ್ ಕಾಸ್ಟ್ ಇಟ್ಕೊಂಡು ಮಾಡಿದಂಥ ಸಿನಿಮಾ, ದೊಡ್ಡ ಬಜೆಟ್ನ ಸಿನಿಮಾ, ದೊಡ್ಡ ಕ್ಯಾನ್ವಾಸಲ್ಲಿ ಪ್ರಚಾರವನ್ನು ಮಾಡಿದಂತಹ ಸಿನಿಮಾ. ಮೇಲಾಗಿ ವಿನೋದ್ ಪ್ರಭಾಕರ್ ಅವರ ಸಿನಿ ಜೀವನದಲ್ಲಿ ದೊಡ್ಡ ಮಟ್ಟದ ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡಬಹುದಾದಂತಹ ಸಿನಿಮಾಗೆ ಮಲ್ಟಿಪ್ಲೆಕ್ಸ್ನಲ್ಲಿ ಮೋಸ ಆಗಿದೆ ಅನ್ನುವಂತಹ ವಿಚಾರದಲ್ಲಿ ಇವತ್ತು ಚೇಂಬರ್ಗೆ ಹೋದಂತಹ ಚಿತ್ರತಂಡ, ಅಂದರೆ ಚೇಂಬರ್ನ ಅಧ್ಯಕ್ಷರ ಜೊತೆ ಆಗಲಿ ಅಥವಾ ಒಂದು ಸಮಿತಿ ಜೊತೆ ಮಾತಾಡಿದಾಗ ಅಲ್ಲಿ ಬಂದಂತಹ ಮಾಹಿತಿ ಅಂತಂದರೆ, ವಿತ್ ಪ್ರೂಫ್ ಅವ್ರು ತೋರಿಸ್ತಾರೆ, ಎಷ್ಟೋ ಕಡೆ ಅಂದರೆ ಪ್ರೈಮ್ ಟೈಮಲ್ಲಿದ್ದಂತಹ ಒಳ್ಳೆಯ ಕಲೆಕ್ಷನ್ ಹೊಂದಿದಂತಹ ಮಾದೇವ ಸಿನಿಮಾದ ಆ ಶೋ ಟೈಮಿಂಗನ್ನು ಕ್ಯಾನ್ಸಲ್ ಮಾಡಿ, ಅಂದರೆ ಬೇರೆ ಟೈಮಿಂಗ್ ಕೊಟ್ಟು ಅಲ್ಲಿ ಬೇರೆ ಭಾಷೆಯ ಸಿನಿಮಾಗಳಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಅಂತ ಹೇಳಿದ್ದಾರೆ. ಇದು ನಿಜಕ್ಕೂ ಬಹಳ ಬೇಸರವಾದಂಥ ಸಂಗತಿ. ಯಾಕೆಂದರೆ ಸಾಮಾನ್ಯವಾಗಿ ಸಣ್ಣ ಸಿನಿಮಾ ಆಗಿದೆ, ಸಣ್ಣ ಸಿನಿಮಾದ ಬಜೆಟ್ಟು ನಿಮಗೆ ದೊಡ್ಡ ಮಟ್ಟಕ್ಕೆ ಕಾಣಿಸೋದಿಲ್ಲ, ಅದಕ್ಕೆ ಒಂದಷ್ಟು ಬ್ಯಾಕ್ ಸಪೋರ್ಟ್ ಸಿಗೋದಿಲ್ಲ ಅಂದಾಗ ಅದು ಮಾತು ಬೇರೆ. ಬಟ್ ವಿನೋದ್ ಪ್ರಭಾಕರ್ ಅನ್ನುವಂಥ ಒಬ್ಬ ಸ್ಟಾರ್ ನಟನ ಸಿನಿಮಾಗೆ ಈ ಥರ ಆದಾಗ ಸಾಮಾನ್ಯವಾಗಿ ಚಿತ್ರತಂಡ ಆಗಲಿ ಅಥವಾ ಸಿನಿಮಾವನ್ನು ಮಾಡಬೇಕಾದಂತಹ ಮುಂದಿನ ಕೆಲವೊಂದಷ್ಟು ಜನ ಭಯ ಪಡ್ತಾರೆ. ಇದು ಯಾರ ಸಮಸ್ಯೆ ಗೊತ್ತಿಲ್ಲ. ಅಂದರೆ ಸಾಮಾನ್ಯವಾಗಿ ಮಲ್ಟಿಪ್ಲೆಕ್ಸ್ನ ಒಂದು ರೂಲ್ಸ್ ಪ್ರಕಾರ ಮಿನಿಮಮ್ ಇಷ್ಟು ಜನ ಇರಬೇಕು ಅಂತಿದೆ, ಅದು ನಮ್ಮ ಹತ್ರ ಇದೆ ಅಂತ ಹೇಳ್ತಿದ್ದಾರೆ. ಆದರೂ ಮಾದೇವನಿಗೆ ಮೋಸ ಆಗಿದೆ ಅನ್ನುವಂತಹ ಒಂದು ವಿಚಾರವನ್ನು ನಾವೆಲ್ಲರೂ ತುಂಬ ಸ್ಪಷ್ಟೀಕರಣವಾಗಿ ಮಾತಾಡ್ತಾ, ಅಟ್ಲೀಸ್ಟ್ ಇವತ್ತಿನಿಂದಾದರೂ ಮಾದೇವನಿಗೆ ಒಳ್ಳೆಯ ರೆಸ್ಪಾನ್ಸ್ ಸಿಗಬೇಕು. ಜನರ ಪ್ರೀತಿ ಸಿಕ್ಕಿದೆ, ಅದನ್ನು ಹಣದ ರೂಪದಲ್ಲಿ ಅಂದರೆ ಕನ್ವರ್ಟ್ ಆಗಬೇಕು, ಪ್ರೊಡ್ಯೂಸರಿಗೆ ಒಳ್ಳೆಯದಾಗಬೇಕು. ಜೊತೆಗೆ ಈ ಥರದ ಒಂದು ಧೋರಣೆಯನ್ನು ದಯವಿಟ್ಟು ಮಲ್ಟಿಪ್ಲೆಕ್ಸ್ನವರು ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಸಿನಿಮಾಗಳು ಅಂತಂದಾಗ ಥಿಯೇಟ್ರಿಗೆ ಬರುವಂತಹ ಜನ ಕನ್ನಡವನ್ನು ಸ್ವಾದಿಸಬೇಕು, ಕನ್ನಡವನ್ನು ಅತ್ಯಂತ ಶ್ರೇಷ್ಠ ಮಟ್ಟದ ರೀತಿಯಲ್ಲಿ ಅದನ್ನು ರಿಸೀವ್ ಮಾಡಬೇಕು. ಹೀಗಾಗಿ ಮಲ್ಟಿಪ್ಲೆಕ್ಸಲ್ಲಿ ಈ ಮೂಲಕ ನಮ್ಮದೊಂದು ವಿನಂತಿ, ದಯವಿಟ್ಟು ಯಾವುದೇ ಕನ್ನಡ ಸಿನಿಮಾಗಳು ಬರಲಿ ಅದಕ್ಕೆ ಈ ಥರದ ಧೋರಣೆಯನ್ನು ನೀವು ಮಾಡೋದು ಬೇಡ. ಜೊತೆಗೆ ಈ ಮೂಲಕ ಚಿತ್ರತಂಡಕ್ಕೆ ನಾವು ಹೇಳುವಂಥ ಒಂದು ಕಳಕಳಿಯ ವಿನಂತಿ ಅಂದರೆ, ನಿಮ್ಮ ಸಿನಿಮಾ ಯಾವೆಲ್ಲ ಮಲ್ಟಿಪ್ಲೆಕ್ಸಲ್ಲಿ ಇದೆಯಲ್ಲ ಅಲ್ಲಿ ಎಷ್ಟೋ ಖರ್ಚುಗಳನ್ನು ಮಾಡ್ತೀರಾ, ಅಲ್ಲಿ ನಿಮ್ಮದೇ ಆದಂಥ ಒಬ್ಬ ರೆಪ್ರೆಸೆಂಟೇಟಿವ್ನ ಇಟ್ಬಿಡಿ. ಅದು ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಆಗಿರ್ಬೋದು ಅಥವಾ ನಿರ್ದೇಶಕರ ತಂಡದಿಂದ ಆಗಿರ್ಬೋದು, ಒಬ್ಬನ ಅಲ್ಲಿಟ್ಬಿಡಿ. ಅಂದರೆ ಲೈವಲ್ಲಿ ನಿಮಗೆ ಒಂದಷ್ಟು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಇದರ ಮೂಲಕವಾದರೂ ಈ ಥರದ ಸಮಸ್ಯೆಗಳಿಂದ ನಾವೆಲ್ಲರೂ ಪಾರಾಗ್ಬೋದು ಅನ್ನುವಂತಹ ಒಂದು ಸಣ್ಣ ಸಂದೇಶವನ್ನು ಈ ಮೂಲಕ ಕೊಡ್ತಾ ಇದ್ದೀವಿ. ಸಿನಿಮಾ ಸುದ್ದಿಗಳಿಗೆ ನೋಡ್ತೀರಿ ಪಿಕ್ಚರ್ ಪ್ರಚಾರ. ಥ್ಯಾಂಕ್ ಯು ಸೊ ಮಚ್.